10ನೇ ತರಗತಿಯ ಪರೀಕ್ಷೆಯ ವಿವರಣೆ, ಸಂಪೂರ್ಣ ಮಾಹಿತಿ, ಫುಲ್ ಡಿಟೇಲ್ ಎಕ್ಸ್ಪ್ಲನೇಷನ್ ಇನ್ ಕನ್ನಡ. ಕೆಳಗೆ ಕರ್ನಾಟಕದ 10ನೇ ತರಗತಿಯ ಪರೀಕ್ಷೆಯ ಕುರಿತಾದ ಸಮಗ್ರ ಮಾಹಿತಿ ನೀಡಲಾಗಿದೆ. ಇದು ಸಾಮಾನ್ಯವಾಗಿ ಕರ್ನಾಟಕ ಪಠ್ಯಕ್ರಮದ ಆಧಾರದ ಮೇಲೆ ರೂಪುಗೊಂಡಿದೆ. ಪರೀಕ್ಷೆಯ ಉದ್ದೇಶ: 10ನೇ ತರಗತಿಯ ಅಂತಿಮ ಪರೀಕ್ಷೆ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನದ ಒಂದು ಮುಖ್ಯ ಹಂತವಾಗಿದೆ. ಇದು ವಿದ್ಯಾರ್ಥಿಯ ಜ್ಞಾನವನ್ನು ಪರೀಕ್ಷಿಸುತ್ತದೆ, ಮುಂದಿನ ಹಂತದ ವಿದ್ಯಾಭ್ಯಾಸಕ್ಕೆ ಅವಕಾಶ ನೀಡುತ್ತದೆ, ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶದ ಅರ್ಹತೆ ನೀಡುತ್ತದೆ. ಪರೀಕ್ಷೆ ನಡೆಸುವ ಸಂಸ್ಥೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ (KCEB). ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ (OELD) ಪರೀಕ್ಷೆಯನ್ನು ನಡೆಸುತ್ತದೆ. ಪರೀಕ್ಷೆಯ ವಿಷಯಗಳು ಸಾಮಾನ್ಯವಾಗಿ ಈ ವಿಷಯಗಳನ್ನು ಒಳಗೊಂಡಿರುತ್ತದೆ: 1. ಕನ್ನಡ 2, ಇಂಗ್ಲಿಷ್ 3, ಗಣಿತ 4, ವಿಜ್ಞಾನ 5, ಸಮಾಜ ವಿಜ್ಞಾನ 6. ಐಚ್ಛಿಕ ವಿಷಯಗಳು ಉದಾಹರಣೆ ಸಂಸ್ಕೃತ, ಹಿಂದಿ, ಆರ್ಥಿಕತೆ, ಕೃಷಿ ಇತ್ಯಾದಿ. ಪ್ರತಿ ವಿಷಯಕ್ಕೂ ಪ್ರತ್ಯೇಕ ಪೇಪರ್ ಇರುತ್ತದೆ. ಪರೀಕ್ಷೆಯ ರೂಪು: ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹು ಆಯ್ಕೆಗಳು, ವಾಪಸ್, ಸಂಕ್ಷಿಪ್ತ ಪ್ರಶ್ನೆಗಳು, ದೀರ್ಘ ಉತ್ತರ ಪ್ರಶ್ನೆಗಳು ಇರುತ್ತವೆ. ಪ್ರಾಯೋಗಿಕ ಪರೀಕ್ಷೆಗಳು ವಿಜ್ಞಾನ ಇತ್ಯಾದಿ ವಿಷಯಗಳಿಗೆ ಕೆಲವೊಮ್ಮೆ ಪ್ರತ್ಯೇಕವಾಗಿ ನಡೆಸಲಾಗುತ್ತದೆ. ಒಟ್ಟು ಅಂಕಗಳು ಸಾಮಾನ್ಯವಾಗಿ 500 ಅಥವಾ 600 ವ್ಯಾಪ. ಪರೀಕ್ಷೆಯ ವೇಳಾಪಟ್ಟಿ ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಬರೆಯಲಾಗುತ್ತದೆ. ಫಲಿತಾಂಶವನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪ್ರಕಟಿಸಲಾಗುತ್ತದೆ. ಒಟ್ಟು ಪರೀಕ್ಷೆ ಸುಮಾರು 1 ರಿಂದ 2 ತಿಂಗಳ ಅವಧಿಯೊಳಗೆ ಮುಗಿಯುತ್ತದೆ. ಉತ್ತೀರ್ಣವಾಗಲು ಬೇಕಾಗುವ ಅಂಕಗಳು: ಪ್ರತಿ ವಿಷಯದಲ್ಲೂ ಕನಿಷ್ಠ 35% ಅಂಕಗಳನ್ನು ಗಳಿಸಬೇಕು. ಒಟ್ಟು ಅಂಕಗಳಲ್ಲಿ ನಿರ್ದಿಷ್ಟ ಪ್ರಮಾಣದ ಅಂಕಗಳನ್ನು ಗಳಿಸಬೇಕಾಗುತ್ತದೆ. ವಿಫಲವಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯುವ ಅವಕಾಶ ನೀಡಲಾಗುತ್ತದೆ. ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡುವುದು: ಪಠ್ಯಪುಸ್ತಕಗಳನ್ನು ಸಂಪೂರ್ಣವಾಗಿ ಓದಿ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ, ದಿನಚರಿಯನ್ನು ರೂಪಿಸಿ, ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳಿ. ಗಮನ ಕೇಂದ್ರಿತವಾಗಿರಲು ಮೊಬೈಲ್ ಮತ್ತು ಇತರ ವ್ಯತ್ಯಯಗಳಿಂದ ದೂರಿರಿ. ಗಣಿತ ಮತ್ತು ವಿಜ್ಞಾನದಲ್ಲಿ ಸಮಸ್ಯೆಗಳ ಪರಿಹಾರವನ್ನು ಅಭ್ಯಾಸ ಮಾಡಿ. ಪ್ರಬಂಧ ಪತ್ರ ಬರೆಯುವ ತರಬೇತಿ ಮಾಡಿ. ಪರೀಕ್ಷೆಯ ನಂತರ ಫಲಿತಾಂಶದ ಆಧಾರದ ಮೇಲೆ ಮುಂದಿನ ವಿದ್ಯಾಭ್ಯಾಸದ ಕೋರ್ಸ್ ಆಯ್ಕೆ ಮಾಡಬಹುದು. ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ವಿಜ್ಞಾನ, ವಾಣಿಜ್ಯ ಅಥವಾ ಕಲಾ ವಿಭಾಗಗಳಿಗೆ ಸೇರುತ್ತಾರೆ. ಕೆಲವು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ದೊರೆಯುತ್ತದೆ. ವಿಶೇಷ ಸೂಚನೆಗಳು: ಪರೀಕ್ಷೆಗೆ ಮುನ್ನ ಅರ್ಜಿ ಸಲ್ಲಿಸಬೇಕು. ಪ್ರವೇಶ ಪತ್ರವನ್ನು ಸರಿಯಾದ ಸಮಯದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಪರೀಕ್ಷಾ ಕೇಂದ್ರದ ನಿಯಮಗಳನ್ನು ಪಾಲಿಸಬೇಕು. ನಕಲು ಅಥವಾ ಪರೀಕ್ಷಾ ದುರ್ನಡತೆಯಿಂದ ದೂರ ಇರಬೇಕು. ಈ ಮಾಹಿತಿ ನಿಮಗೆ ಪರೀಕ್ಷೆಯನ್ನು ಅರ್ಥಮಾಡಿಕೊಳ್ಳಲು, ಸಿದ್ಧತೆ ಮಾಡಿಕೊಳ್ಳಲು ಮತ್ತು ಯಶಸ್ವಿಯಾಗಲು ಸಹಾಯವಾಗುತ್ತದೆ. ಬೇಕಾದರೆ ಪರೀಕ್ಷೆಯ ವೇಳಾಪಟ್ಟಿ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಥವಾ ಅಭ್ಯಾಸ ಯೋಜನೆಯನ್ನು ಕೂಡ ಕೊಡುತ್ತೇನೆ. ತಿಳಿಸಿ.